ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ಹೇಳ್ತಾ, ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಯೂಟ್ಯೂಬ್ ಚಾನಲಲ್ಲಿ, ನನ್ನ ವೀಡಿಯೋಸಿಂದ ನಿಮಗೇನಾದರೂ ಯೂಸ್ಫುಲ್ ಆಗ್ತಿದೆಯಾ? ವ್ಯೂಸು ತುಂಬ ಚೆನ್ನಾಗಿ ಹೋಗ್ತಿದೆ ಗೈಸ್. ವ್ಯೂಸ್ ಬಗ್ಗೆ ನಾನು ಆ್ಯಕ್ಚುಲಿ ಏನೂ ಮಾತಾಡೋಂಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲದನ್ನು ಒಂದು ಮ್ಯಾಕ್ಸಿಮಮ್ ವೀಡಿಯೋಸು 200-300 ಕ್ರಾಸ್ ಆಗ್ತಿದೆ. ಮ್ಯಾಕ್ಸಿಮಮ್ ವೀಡಿಯೋಸು 300 ಅಬೋನೇ ಕ್ರಾಸ್ ಆಗೋಗಿದೆ. ಆಲ್ಮೋಸ್ಟು ಮಿನಿಮಮ್ ಅಂದ್ರೂ 100 ವ್ಯೂಸ್ಗಿಂತ ಜಾಸ್ತಿ ಇದೆ. ಸೊ ಖುಷಿ ಒಂದು ಲೆಕ್ಕಾಚಾರದಲ್ಲಿ. ನನ್ನ ವೀಡಿಯೋಸು ಆಲ್ಮೋಸ್ಟು 150-200 ಜನ ನೋಡ್ತಿದ್ದಾರೆ ಆಲ್ಮೋಸ್ಟ್ ಕಂಪಲ್ಸರಿ ಅನ್ನೋದೊಂದು ತುಂಬ ಖುಷಿಯಾಗುತ್ತೆ. ಸೊ ಅದ್ರ ಬಗ್ಗೆ ನಾನೇನು ಮಾತಾಡೋಂಗಿಲ್ಲ. ಮತ್ತು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ರಾಕೇಶ್ ಪ್ರಜ್ಜು ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಏನು ಇವನು ಬರೀ ಏನೋ ಕಂಟೆಂಟ್ ಇಟ್ಕೊಂಡು ಏನೋ ಮಾಡ್ತಾ ಇರ್ತಾನೆ ಅಂತ. ಗೈಸ್, ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಮಾಡೋಣ, ಅದನ್ನು ಕೂಡ ಬರೋಣ, ಅದನ್ನು ಕೂಡ ತರೋಣ. ಸೊ ಈ ಚಾನಲ್ ಆ್ಯಕ್ಚುಲಿ ಡೈಲಿ ವ್ಲಾಗ್ಸ್ಗೆ ಅಂತಲೇ ಮಾಡಿದ್ದು. ಸೊ ಕೆಲವೊಂದು ಕಾರಣಾಂತರಗಳಿಂದ ನಾನು ಡೈಲಿ ವ್ಲಾಗ್ಸು ಕಂಟೆಂಟ್ ವ್ಲಾಗ್ಸು ಈ ಥರ ವ್ಲಾಗಿಂಗ್ ಥರ ಏನೋ ಮಾಡೋಕ್ಕಾಯ್ತಲ್ಲ, ಒಂದು ಕಂಟೆಂಟ್ ಇಟ್ಕೊಂಡು ನಾರ್ಮಲಾಗಿ ವೀಡಿಯೋಸ್ ಮಾಡಿಬಿಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ದಿನ ಆದಷ್ಟು ಬೇಗ ನಾವು ಮಾಡೋಣ, ವ್ಲಾಗ್ಸ್ ಮಾಡೋ ಥರ ಆಗೋಣ. ನನಗೊಂದು ಸ್ವಲ್ಪ ಟೈಮ್ ಸಿಗಬೇಕು, ಶೆಡ್ಯೂಲ್ ಫ್ರೀ ಆಗಬೇಕು. ನಾನು ನೋಡಿ ಇವಾಗ ಆಲ್ಮೋಸ್ಟು ಶಾಪಲ್ಲೇ ಕೂತ್ಕೊಂಡು ನಾನು ವೀಡಿಯೋಸ್ ಮಾಡೋ ಅಂಥದ್ದು. ಸೊ ಶಾಪಲ್ಲಿ ಇದ್ದಾಗ ಏನಂದರೆ ಕೆಲವೊಂದು ಕೆಲಸಗಳಿರುತ್ತೆ, ಕೆಲಸ ಮುಗಿಸ್ಬಿಟ್ಟು ಒಂದಷ್ಟು ಟೈಮು ಅಂದ್ಬಿಟ್ಟು ಫ್ರೀ ಮಾಡ್ಕೊಂಡು, ಲಿಮಿಟೆಡ್ ಟೈಮು ನಾನು ಫ್ರೀ ಆಗೋದೇ 2 to 3 hours, ಈ ಥರ 4 hours 5 hours ಫ್ರೀ ಆಯ್ತೀನಿ ಅಂತ. ಅಂದರೆ ಕಂಟಿನ್ಯೂಸಾಗಿ ಫ್ರೀ ಆಗೋಕ್ಕಾಗಲ್ಲ ನನಗೆ. ಒಂದು 1 hour ಫ್ರೀ ಇರ್ತೀನಿ, ಅವಾಗ ಏನು ಮಾಡ್ತೀನಿ, ವೀಡಿಯೋ ಮಾಡ್ಕೊಬಿಡ್ತೀನಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಫ್ರೀ ಇದ್ದಾಗ ವೀಡಿಯೋ, ಅಥವಾ ಏನೋ ಒಂದು ಕೆಲಸ ಮಾಡ್ತಿದ್ದಾಗ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು 2 in 1 ಕೆಲಸ ಮಾಡ್ತಾಯಿರ್ತೀನಿ. ಅದಾದಮೇಲೆ ಇನ್ನೇನಾರು ಬೇರೆ ಕೆಲಸ ಮಾಡ್ಬೇಕಾದ್ರೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಈ ರೀತಿ ನನಗೆ ಒಂದು 30 minutes 40 minutes 1 hour ಫ್ರೀ ಸಿಕ್ಕಿದಾಗ ಇದೊಂದು ವೀಡಿಯೋ ಅನ್ನೋದೊಂದು ಕಂಪ್ಲೀಟ್ ಮಾಡ್ಕೊತೀನಿ. ಅದಾದಮೇಲೆ 2 in 1 ಕೆಲಸ ಮಾಡ್ಕೊಂಡು ಅಪ್ಲೋಡ್ ಕೊಡೋದಾಗಲಿ ಮಾಡ್ತಾಯಿರ್ತೀನಿ. ಸೊ ಇದೆಲ್ಲ ಆಗೋದ್ರಿಂದ ನಾನು ಡೈಲಿ ಶಾಪಿಗೆ ಬರೋದ್ರಿಂದ ನಿಮಗೆ ವ್ಲಾಗ್ಸ್ ಅನ್ನೋದೇನು ಕರೆಕ್ಟಾಗಿ ಕೊಡೋಕ್ಕಾಗ್ತಿಲ್ಲ. ಅದೊಂದೇ ಅಷ್ಟೇ. ಬರೋಣ ಆದಷ್ಟು ಬೇಗ. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಆದಷ್ಟು ಬೇಗ ಚೇಂಜಸ್ ಮಾಡಬೇಕು. ಈ ಒಂದು ಯೂಟ್ಯೂಬ್ ಚಾನಲ್ನ ಇದೇ ಥರ ಮಾಡಬಾರ್ದು. ಈ ಥರ ಕಂಟೆಂಟ್ಸು ಬರುತ್ತೆ. ಸೊ ಈ ರೀತಿ ಕಂಟೆಂಟ್ನ ಕಂಪಲ್ಸರಿ 100% ನಿಲ್ಲಿಸ್ತೀನಿ ಅಂತಲ್ಲ. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ವ್ಲಾಗ್ಸ್ ಥರ ಮಾಡಿ ಏನೇನೋ ಒಂದಷ್ಟು ತಲೆಗಳಿದೆ, ಒಂದಷ್ಟು ಐಡಿಯಾಸ್ಗಳಿದೆ. ಸೊ ಮಾಡೋಣ ಗೈಸ್, 100% ಮಾಡೋಣ. ಒಂದು ಸ್ವಲ್ಪ ಚೇಂಜಸ್ ಕೊಡೋಣ. ಸೊ ನಿಮಗೂ ಬೇಜಾರಾಗಬಾರ್ದಲ್ವಾ, ಅದಕ್ಕೆ. ಒಂದೇ ಒಂದು ನಿಮಿಷ ಗೈಸ್. ನನಗೆ ನೋಡಿ ಈ ರೀತಿ ಇವಾಗ ನಾನು ಇಲ್ಲಿ ಕೂತಿರ್ತೀನಿ, ನನಗೇನೋ ಒಂದು ಮೆಸೇಜ್ ಬರುತ್ತೆ ಬಿಸ್ನೆಸ್ ರಿಲೇಟೆಡ್ ಅಲ್ಲ ಅಂದರೆ ಬೇಕಾದರೆ ಓಕೆ ಫೈನ್ ಅಂತ ಇಗ್ನೋರ್ ಮಾಡ್ಬೋದು. ಬಿಸ್ನೆಸ್ ರಿಲೇಟೆಡ್ ಬಂದಾಗ ನಾನು ಈ ಥರ ಇಗ್ನೋರ್ ಮಾಡೋಕ್ಕಾಗಲ್ಲ. ಆವಾಗ ನಾನು ರಿಪ್ಲೈ ಮಾಡಲೇಬೇಕಾಗುತ್ತೆ ಗೈಸ್. ಸೊ ಐ ಆಮ್ ರಿಯಲಿ ವೆರಿ ಸಾರಿ. ನೋಡೋದಲ್ಲ, ಈ ಥರ ಬ್ಯುಸಿ ಇರೋದ್ರಿಂದ ಒಂದು ಸ್ವಲ್ಪ ಈ ಥರ ಇದಾಗೋದು ಚಾನ್ಸಸ್ ಇದ್ದೇ ಇರುತ್ತೆ ಗೈಸ್. ಇವತ್ತಿನ ಕಾನ್ಸೆಪ್ಟು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ, ನಿಮ್ಮ ಮೊಬೈಲಿಗೆ ಕಿವಿ ಇದೆಯಾ? ಸೊ ಇದನ್ನು ಎಷ್ಟೋ ಜನ ಇವಾಗ ಫಾರ್ ಎಕ್ಸಾಂಪಲ್ ಏನು ಓದದೇ ಇರೋರು ಅವರೆಲ್ಲ ಏನು ಅನ್ಕೋತಾರೆ, ನಾನು ಏನೋ ಯೋಚನೆ ಮಾಡಿದ ತಕ್ಷಣ ಮೊಬೈಲಲ್ಲಿ ಬಂದ್ಬಿಡುತ್ತೆ, ಅಡ್ವರ್ಟೈಸ್ಮೆಂಟ್ ಬಂದ್ಬಿಡುತ್ತೆ, ಎಕ್ಸೆಟ್ರಾ ಈ ರೀತಿ ಒಂದು ಯೋಚನೆ ಮಾಡ್ತಾ ಇರ್ತೀರ ಗೈಸ್. ಒಂದೇನು ಹೇಳ್ತೀನಿ ಅಂದರೆ, ನಿಮ್ಮ ಮೊಬೈಲ್ಗೆ ಕಿವಿ ಐತೆ, 100% ಕಿವಿ ಇದ್ದೇ ಇರುತ್ತೆ. ಕಿವಿ ಇಲ್ದಿರಾನೇ ಏನಿಲ್ಲ. ಕಿವಿ ಇಲ್ದಿರ ಏನಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ಮೊಬೈಲು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನಿವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಸುಮಾರು ವೀಡಿಯೋಸ್ ಮಾಡ್ತೀನಿ. ಸೊ ಹುಷಾರಾಗಿರ್ರಿ, ಅಲರ್ಟಾಗಿರ್ರಿ, ನಾವು ಲಾಗಿನ್ ಆಗಬೇಡಿ, ಆ್ಯಕ್ಸಿಸ್ ಕೊಡಬೇಡಿ. ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ನಾನು ಒಂದು 2 to 3 years ಅಥವಾ 5 years ಬ್ಯಾಕು ಮೊಬೈಲ್ ಯೂಸ್ ಮಾಡಬೇಕಾದಾಗ ಏನು ಮಾಡ್ತಿದ್ದೆ, ಏನಾರ ಅಲೋ ಕೇಳಿ ಕೊಟ್ಬಿಡ್ತಿದ್ದೆ. ಲೈಕ್ ಇವಾಗ ನಮ್ಮ ಒಂದು ಮೈಂಡ್ ಸೆಟ್ ಹೆಂಗಾಗಿರುತ್ತೆ ಅಂದರೆ, ಒಂದು ಆ್ಯಪ್ ಡೌನ್ಲೋಡ್ ಮಾಡ್ತೀವ, ಅಲ್ಲಿ ಪರ್ಮಿಷನ್ ಕೇಳುತ್ತೆ, ಫೋಟೋಸ್ ಆ್ಯಕ್ಸಿಸು, ಅದ್ರ ಆ್ಯಕ್ಸಿಸು, ಇದ್ರ ಆ್ಯಕ್ಸಿಸು, ಎಕ್ಸೆಟ್ರಾ ಅಲೋ ಕೊಡಿ ಅಂತ ಒಂದಷ್ಟು ಬರುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಅಲೋ ಕೊಟ್ಟು ರೂಢಿ ಆಗ್ಬಿಟ್ಟಿರ್ತೀವಿ. ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಒಂದು ವೆಬ್ಸೈಟ್ಗೆ ಹೋದ್ರೂ ಕೂಡ ಅಲ್ಲೊಂದು ಯಾವ್ದಾರ ಒಂದು ಚಿಕ್ಕದಾಗ ಒಂದು ಸ್ಕ್ರೀನ್ ಪಾಪಪ್ ಆಗಿ ಅಲೋ ಕೊಡಿ ಅಂತ ಬಂದಿದ್ದ ತಕ್ಷಣ ನಾವು ಓದಕ್ಕೆ ಹೋಗಲ್ಲ, ಯಾಕಂದರೆ ಅದು ಒಂಥರ ನಮಗೆ ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ, ಅಲೋ ಕೊಟ್ಕೊಂಡು ಹೋಗ್ತೀವಿ. ಸೊ ಇದೆಲ್ಲ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು. ಸೊ ಇವಾಗ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನಿಮ್ಮ ಮೊಬೈಲ್ಗೆ ಕಿವಿ ಇದೆಯಾ ಅಂತ ಒಂದು ಕಂಟೆಂಟ್ ಮೇಲೆ ಮಾತಾಡ್ತಾ ಇರೋದ್ರಿಂದ
ನಾನು. ಇವಾಗ ಸಿಂಪಲ್ಲಾಗಿ ಗೈಸ್, ಇವಾಗ ನಿಮ್ಗೇನಾದರೂ ಬೇಕು ಅನಿಸಿದ್ರೆ ಫಸ್ಟು ಯಾರನ್ನ ಕೇಳ್ತೀರಾ? ಇವಾಗ ನೀವು ಒಂದು ಶೂ ತಗೋಬೇಕು, ಯಾರನ್ನ ಕೇಳ್ತೀರಾ? ಫಸ್ಟು ನಿಮ್ಮ ಮೊಬೈಲ್ನ ಕೇಳ್ತೀರಾ. ಸೊ ಅಮೆಝಾನ್ಗೆ ಹೋಗ್ತೀರಾ, ಫ್ಲಿಪ್ಕಾರ್ಟ್ ಹೋಗ್ತೀರಾ, ಮೀಶೋಗೆ ಹೋಗ್ತೀರಾ, ಎಕ್ಸೆಟ್ರಾ ಈ ರೀತಿ ಹೋಗ್ಬಿಟ್ಟು ಸರ್ಚ್ಗಳು ಮಾಡ್ತೀರಾ. ಯಾವುದು ಬೆಸ್ಟ್ ಪ್ರೈಸ್ ಯಾವುದು, ನನ್ನ ಅಮೌಂಟ್ ಇಷ್ಟಿರುತ್ತೆ, ಇಷ್ಟು ಅಮೌಂಟಿಗೆ ತಗೋಬೋದಾ ಏನು ಅಂತ ಒಂದು ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಹೋಗಿ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಆ್ಯಕ್ಸಿಸು ಒಂದು ಪ್ಲ್ಯಾಟ್ಫಾರ್ಮ್ಗೆ ಶೇರ್ ಆಯ್ತಾ ಇರುತ್ತೆ. ಇವಾಗ ಗೂಗಲ್ಲು, ಕ್ರೋಮು, ಗೂಗಲ್ ಫೋಟೋಸು, ಎಕ್ಸೆಟ್ರಾ ಅವ್ರದ್ದು ಸಿಕ್ಕಾಪಟ್ಟೆ ಇದಿದೆ. ಸರ್ಚ್ ಮಾಡಿದಾಗ ಅದ್ರಲ್ಲಿ ಒಂದು ಕಡೆ ಸರ್ಚ್ ಮಾಡಿದಾಗ ಎಲ್ಲದಕ್ಕೂ ಶೇರ್ ಮಾಡುತ್ತೆ. ಸೊ ಇವನು ಈ ಥರ ಇದು ಮಾಡ್ತಿದ್ದಾನೆ ಅಂತ. ಅವಾಗ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು, ಒಂದು 2 to 3 seconds ಬಿಟ್ಟು ಅಥವಾ ಒಂದು 2-3 ರೀಲ್ಸ್ ನೋಡ್ತಿದ್ದಂಗೆ ಅಡ್ವರ್ಟೈಸ್ಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಶೂ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಆ್ಯಕ್ಸೆಸ್ ಆಗೋ ಅಂಥದ್ದು. ನೀವು ಸುಮ್ಮನೆ ಕುತ್ಕೊಂಡು ಮಾತಾಡೋದ್ರಿಂದ ನಿಮ್ಮ ಒಂದು ಮೊಬೈಲು ಕೇಳಿಸ್ಕೊಂಡು ಓಪನ್ ಆಗುತ್ತೆ ಅಂತಲ್ಲ, ನೀವು ಮಾತಾಡೋಕ್ಕಿಂತ ಮುಂಚೆ ಕೆಲವೊಂದು ರಿಸರ್ಚ್ಗಳು ಮಾಡಿರ್ತೀರ, ಅದಕ್ಕೋಸ್ಕರ ಅದು ಬರೋ ಚಾನ್ಸಸ್ಸು. ಆಮೇಲೆ ಕೆಲವೊಂದು ಟೈಮು ಓಕೆ ಫೈನ್, ನಾನು ಒಪ್ಕೋತೀನಿ ಗೈಸ್, ಕೆಲವೊಂದು ಟೈಮ್ ನೀವೇನು ಮಾತಾಡಿರಲ್ಲ ಅಥವಾ ನೀವೇನು ಸರ್ಚ್ ಮಾಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಯಾರೋ ಸಿಗ್ತಾರೆ, ಮಾತಾಡ್ತೀರಾ, ಇಮಿಡಿಯೇಟಾಗಿ ಏನೋ ರೀಲ್ಸ್ ನೋಡಬೇಕು ಅಂತ ಓಪನ್ ಮಾಡ್ತೀರಾ, ನೋಡಿದ್ರೆ ಇಮಿಡಿಯೇಟಾಗಿ ಬಂದುಬಿಡುತ್ತೆ. ಸೊ ಅದೆಲ್ಲ ಒಂದು ಏನೋ ಅದೆಲ್ಲ ಹೇಳೋಕ್ಕಾಗಲ್ಲ ಗೈಸ್, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಅದೆಲ್ಲ ಏನು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರ್ಬೋದು, ಮ್ಯಾಚ್ ಆಗಿರ್ಬೋದು, ನಿಮ್ಮ ಒಂದು ಏನದು ಇದಕ್ಕೆ ಮ್ಯಾಚ್ ಆಗಿರ್ಬೋದು. ಸೊ ಈ ರೀತಿ ಆಗೋ ಚಾನ್ಸಸ್ಸು. ಅದಕ್ಕೋಸ್ಕರನೇ ನಾನು ಸೇಫಾಗಿರ್ರಿ, ಅಲರ್ಟಾಗಿರ್ರಿ. ಯಾಕೆ ಅಂದರೆ ನಿಮ್ಮ ಮೊಬೈಲು ಎಲ್ಲದನ್ನು ಟ್ರ್ಯಾಕಿಂಗ್ ಮಾಡ್ತಾ ಇರುತ್ತೆ. ಒಂದು ಟೈಮಲ್ಲಿ ಗೈಸ್, ಇವಾಗ ಯಾರಿಗೆಲ್ಲ ಇದು ನೆನಪಿರುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ಟೈಮಲ್ಲಿ ನಾವು ಒಂದು 2 GB ಡೇಟಾ ಸಿಕ್ತಿತ್ತು ಅಥವಾ 1 GB ಡೇಟಾ ಸಿಕ್ತಿತ್ತು, ನೆಟ್ ಆಫ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದಿದ್ದು ಕಾಲ. ಒಂದೊಂದು 100 MB ಅಥವಾ 1 MBನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು, ಸೊ ಓಕೆ ಇವತ್ತು ಇಷ್ಟು ಲಿಮಿಟ್ ಇದೆ, ಆಮೇಲೆ ಒಂದು ಮೆಸೇಜ್ ಹಾಕಿದ್ರೆ ನಿಮ್ಮ ಡೇಟಾ ಲಿಮಿಟ್ ಎಷ್ಟಿದೆ ಅನ್ನೋದೊಂದು ಮೆಸೇಜ್ ಬರೋದು. ಸೊ ಅದನ್ನೆಲ್ಲ ಕೋಡ್ನ ನೆನ್ಪಿಟ್ಕೊಂಡು ಅದಕ್ಕೆ ಮಿಸ್ ಕಾಲ್ ಕೊಡೋದು, ಅದಕ್ಕೆ ಮೆಸೇಜ್ ಮಾಡೋದು ಎಕ್ಸೆಟ್ರಾ. ಆವಾಗ ನಮ್ಮದೊಂದು ಡೇಟಾ ಎಷ್ಟು ಪ್ಯಾಕ್ ಇದೆ, 800 MB ಇದೆ, 200 MB ನಮ್ಮ ಮಾತ್ರನೇ ಇರೋದು, ಇವತ್ತು ಓಕೆ ಫೈನ್, ಇನ್ನೂ ಒಂದು ವಾರ ಬರಬೇಕಿದು, ಇನ್ನೂ ಒಂದು ಸ್ವಲ್ಪ ದಿನ ಹ್ಯಾಂಡಲ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಅಂತ ಯೂಸ್ ಮಾಡ್ತಿದ್ದಿದ್ದು ಕಾಲ. ಆ ಟೈಮಲ್ಲಿ ಹೆಂಗಿತ್ತು ಅಂದರೆ, ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ನು ಯಾವುದೇ ಕಾರಣಕ್ಕೂ ಶೇರ್ ಆಗ್ತಾ ಇರಲಿಲ್ಲ, ಯೂಸ್ ಆಯ್ತಾ ಇರಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ, ಆ ಥರ ಟೈಮು. ಸೊ ಆವಾಗ ಅಷ್ಟು ಸೇಫ್ಟಿ ತುಂಬ ಚೆನ್ನಾಗಿರ್ತಿತ್ತು. ಇವಾಗ ಏನಾಗ್ಬಿಟ್ಟಿದೆ, ಮೊಬೈಲಲ್ಲಿ 24/7 ಆನ್ ಇದ್ದೇ ಇರುತ್ತೆ ನೆಟ್ವರ್ಕು, ಅಂದರೆ ಡೇಟಾ. ಸೊ ಯಾಕಂದರೆ ಅನ್ಲಿಮಿಟೆಡ್ ಪ್ಯಾಕು, 2 GB per ಡೇ, ಆರಾಮಾಗಿ 2 GB ನಾನೇನು ಯೂಸೇ ಮಾಡಲ್ಲ ಗುರು. ದಿನಕ್ಕೆ ನಮ್ಮಮ್ಮ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 GB ಯೂಸ್ ಮಾಡಿದ್ರೆ ಜಾಸ್ತಿ. ನಂದು ಆನಾಗೆ ಇರಲಿ ಬಿಡು, ತಲೆ ಕೆಡಿಸ್ಕೊತೀಯ, ಅನ್ಲಿಮಿಟೆಡ್ ಡೇಟಾ, ಅನ್ಲಿಮಿಟೆಡ್ ಕಾಲ್ಸ್, ಉದ್ದಾರಣ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಡೇಟಾ 24/7 ಆನಲ್ಲಿ ಬಿಟ್ಟಿರ್ತೀವಿ. ಇವಾಗ ಏನಾಗುತ್ತೆ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ, ಎಲ್ಲ ಪ್ಲ್ಯಾಟ್ಫಾರ್ಮು ಡೇಟಾ ಬೇಕೇ ಬೇಕಾ? ಸೊ ಎಲ್ಲ ಪ್ಲ್ಯಾಟ್ಫಾರ್ಮು ಆ್ಯಕ್ಟಿವಲ್ಲಿ ಇದ್ದೇ ಇರುತ್ತೆ ಗೈಸ್. ಒಂದೇನು ಹೇಳ್ತೀನಿ, ಎಲ್ಲ ಪ್ಲ್ಯಾಟ್ಫಾರ್ಮು ಆ್ಯಕ್ಟಿವಾಗಿ ಇದ್ದೇ ಇರುತ್ತೆ. ಅದಾದಮೇಲೆ ಕೆಲವೊಂದು ಇವಾಗ ಸ್ನ್ಯಾಪ್ಚಾಟ್ ಅಂತ ಏನಿದೆ, ಫೋಟೋ ಹಿಡಿತೀರಾ, ಅಪ್ಲೋಡ್ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀರಾ. ಸೊ ಲೊಕೇಶನ್ ಅಪ್ಡೇಟ್ ಆಯ್ತಾ ಇರುತ್ತೆ, ನೀವು ಯಾವ ಸ್ಪಾಟಲ್ಲಿದ್ದೀರಾ ಅನ್ನೋದು ಅಪ್ಡೇಟ್ ಆಯ್ತಾ ಇರುತ್ತೆ. ಆಮೇಲೆ ಎನಿ ಟೈಮ್ ಮೊಬೈಲ್ ಡೇಟಾ ಆನ್ ಆಗಿರುತ್ತೆ, ಮತ್ತು ಲೊಕೇಶನ್ನು ಕೂಡ ಮ್ಯಾಕ್ಸಿಮಮ್ ಆ್ಯಪ್ಗಳು ಕೇಳೋದ್ರಿಂದ ಮ್ಯಾಕ್ಸಿಮಮ್ ಟೈಮು ಆಲ್ಮೋಸ್ಟ್ ಲೊಕೇಶನ್ ಕೂಡ ಆನ್ ಮಾಡಿಬಿಟ್ಟಿರ್ತೀರಾ. ಸೊ ನೀವು ಎಲ್ಲೆಲ್ಲಿ ಸುತ್ತಾ ಇದ್ದೀರಾ, ಏನು ಮಾಡ್ತಾಯಿದ್ದೀರಾ, ಎಲ್ಲಿ ನಿಂತಿದ್ದೀರಾ, ಎಲ್ಲಿ ಪೇ ಮಾಡ್ತಾಯಿದ್ದೀರಾ, ಎಲ್ಲದನ್ನು ರಿಜಿಸ್ಟರ್ ಅಲ್ಲಿ ಒಂದು ಕಡೆ ಸ್ಟೋರ್ ಆಗ್ತಾ ಇರುತ್ತೆ, ಒಂದು ಕಡೆ ಡೇಟಾ ಪ್ರಿಸರ್ವ್ ಆಗ್ತಾನೆ ಇರುತ್ತೆ ಅದು. ಸೊ ಅದಾದಮೇಲೆ ಕಿವಿಗೆ ಮೊಬೈಲ್ಗೆ ಕಿವಿ ಇದೆಯಾ, ಇದಕ್ಕೆಲ್ಲ ಇವಾಗ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ ಗೈಸ್. ಮ್ಯಾಕ್ಸಿಮಮ್ ಆ್ಯಪ್ಸು ನಿಮ್ಮ ಒಂದು ಫೋನು ಕಾಲಂಗ್ ಆನ್ ಮಾಡಿ, ಹೆಡ್ಫೋನ್ ಆನ್ ಮಾಡಿ, ಮೈಕ್ರೋಫೋನ್ ಆನ್ ಮಾಡಿ, ಎಷ್ಟೋ ಮೊಬೈಲ್ಗಳಲ್ಲಿ ಆಪ್ಷನ್ಗಳಿದೆ. ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ, ಅಥವಾ ನೀವು ಯಾವ್ದಾರ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದಾಗ ಪ್ಲೀಸ್ ಗಿವ್ ಪರ್ಮಿಷನ್ ಫಾರ್ ಮೈಕ್ರೋಫೋನ್. ಸೊ ಮೈಕ್ರೋಫೋನ್ ಅಂದ್ರೇನು, ನೀವೇನು ಮಾತಾಡ್ತೀರೋ ಅದನ್ನೇ ಕೇಳಿಸ್ಕೊಳ್ಳೋದು ಮೈಕ್ರೋಫೋನ್. ಅಂದರೆ ಇವಾಗ ನೀವು ಕಾಲ್ ಮಾಡಿದಾಗ ನೀವು ಇಲ್ಲೇನು ಮಾತಾಡ್ತೀರ ಅಲ್ವಾ, ಇಲ್ಲಿಂದ ಅವ್ರಿಗೆ ಕೇಳಿಸೋದು, ಅಲ್ಲಿಂದ ನಿಮಗೆ ಕೇಳಿಸೋದು ಮೈಕ್ರೋಫೋನ್. ಈ ಥರ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಇದನ್ನು ಅಲೋ ಮಾಡಿ, ಫೋನ್ ಕಾಂಟ್ಯಾಕ್ಟ್ಸ್ನ ಅಲೋ ಮಾಡಿ, ಕ್ಯಾಮ್ರಾನ ಅಲೋ ಮಾಡಿ, ಲೊಕೇಶನ್ನ ಅಲೋ ಮಾಡಿ, ಎಕ್ಸೆಟ್ರಾ. ಇದು ಆ್ಯಕ್ಚುಲಿ ಒಂದು ಮ್ಯಾಕ್ಸಿಮಮ್ ಆ್ಯಪ್ಸ್ಗಳು ಕೇಳುತ್ತೆ. ಅದು ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಕೆಲವೊಂದು ಆ್ಯಪ್ಸ್ಗಳಲ್ಲಿ ಅದು ನೆಸೆಸಿಟಿನೇ ಇರಲ್ಲ.
ಆ್ಯಕ್ಚುಲಿ ಆ್ಯಪಿಗೆ ಬೇಕಾಗಿರೋದು ಒಂದೇ ಒಂದು ಬಂದ್ಬಿಟ್ಟು ಲೊಕೇಶನ್ನು, ಕ್ಯಾಮ್ರಾ. ಅದು ಕ್ಯಾಮ್ರಾ ಎಂತಕ್ಕೆ ಅಂದಾಗ ಕೆಲವೊಂದು ಟೈಮ್ ಫೋಟೋ ಹಿಡಿಬೇಕಾಗುತ್ತೆ ಅಂದಾಗ, ಅದು ಬಿಟ್ಟರೆ ಮೈಕ್ರೋಫೋನ್ ಎಂತಕ್ಕೆ ಬೇಕು ಅಂತ ಅಲ್ಲೋನೇ ಇರಲ್ಲ. ಅದು ಎಂತಕ್ಕೆ ಆ್ಯಕ್ಸಿಸ್ ಕೇಳುತ್ತೆ ಅಂದರೆ, ಇವಾಗ ಬರ್ತಾ ಇರೋದೆಲ್ಲ ಅಲೆಕ್ಸಾ, ಸಿರಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ನೀವಲ್ಲಿ ಮೈಕ್ರೋಫೋನ್ ಆನ್ ಮಾಡಿದ ತಕ್ಷಣ ನೀವು ಮಾತಾಡೋದಕ್ಕೆ ಕೇಳಿಸ್ಬೇಕು. ಅದಕ್ಕೆ ಅಂದರೆ ಅದ್ರ ಪರ್ಮಿಷನ್ ಕೊಟ್ಟಿರ್ಬೇಕು ಅದಕ್ಕೆ ನೀವು. ಸೊ ಆವಾಗ ನೀವು ಅಲ್ಲಿ ಟ್ಯಾಪ್ ಮಾಡಿಬಿಟ್ಟು ನೀವು ವಾಯ್ಸ್ ಮುಖಾಂತರ ಟೈಪಿಂಗ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಅದು ಪರ್ಮಿಷನ್ ಕೇಳುತ್ತೆ. ಸೊ ಇದೆಲ್ಲ ಕೆಲವೊಬ್ಬರು ಓಕೆ ಫೈನ್, ನನಗೆ ಟೈಪ್ ಮಾಡೋದು ಕಷ್ಟ, ಯೂಸ್ ಮಾಡ್ತಾಯಿದ್ದೀನಿ ಅಂದಾಗ ಅಲೋ ಮಾಡ್ಕೊಳ್ಳೋದು ತುಂಬ ಬೆನಿಫಿಟ್ಟು. ಕೆಲವೊಬ್ಬರು ಸುಮ್ಮನೆ ಇವಾಗ ಅಲೋ ಕೇಳುತ್ತೆ, ಅಲೋ ಫಾರ್ ಮೈಕ್ರೋಫೋನ್ ಏನಾಗ್ಬಿಡುತ್ತೆ, ಅಲೋ ಫಾರ್ ಫೋಟೋಸ್ ಏನಾಗ್ಬಿಡುತ್ತೆ. ಫೋಟೋಸ್ ಎಂತಕ್ಕೆ ಗುರು ಅಲೋ ಕೊಡ್ತೀರಾ? ಫೋಟೋಸು ನೆಸೆಸಿಟಿನೇ ಇರಲ್ಲ ಆ್ಯಪ್ಗೆ ಅಂದಾಗ ಫೋಟೋಸ್ ಅಲೋನೇ ಕೊಡಬೇಡಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವುದೋ ಒಂದು ಡೆಲಿವರಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ. ಡೆಲಿವರಿ ಆ್ಯಪಲ್ಲಿ ಮೈಕ್ರೋಫೋನ್ ಬೇಕೇ ಬೇಕು 100%. ಯಾಕೆ ಅಂದರೆ ಡೆಲಿವರಿ ಆ್ಯಪು ಏನಾದರೂ ಮನೆ ಹತ್ರ ಬಂದಾಗ ಅವ್ರು ಕಾಲ್ ಮಾಡಿದಾಗ ಅದ್ರ ಆ್ಯಪ್ ಮುಖಾಂತರ ನಿಮಗೆ ಕಾಲ್ ಬರೋವಂಥದ್ದು. ಸೊ ಅದನ್ನು ನೀವು ಕನೆಕ್ಟ್ ಆಗಬೇಕು, ಕಾಲ್ ಮಾತಾಡಬೇಕು, ಎಕ್ಸೆಟ್ರಾ. ಮೈಕ್ರೋಫೋನ್ ಆನ್ ಮಾಡ್ಕೊಳ್ಳಿ, ಓಕೆ ಫೈನ್. ಅದನ್ನು ಒಂದು ಕಡೆ ನೋಡ್ಕೊಂಡು ಆಮೇಲೆ ಲೊಕೇಶನ್ ಅದಕ್ಕೆ ಆನಲ್ಲಿ ಇರಲೇಬೇಕು. ಯಾಕಂದರೆ ನಿಮ್ಮ ಒಂದು ಲೊಕೇಶನ್ನ ಟ್ರ್ಯಾಕ್ ಮಾಡಬೇಕು, ಲೊಕೇಶನ್ ಆನ್ಲೈನ್ ಇರಬೇಕು. ಓಕೆ, ಲೈವ್ ಲೊಕೇಶನ್ ಆನ್ ಮಾಡಿಬಿಡಿ. ಅದು ಬಿಟ್ಟರೆ ಫೋಟೋಸ್ ಯಾಕೆ ಗುರು ಆನ್ ಮಾಡ್ತೀರಾ? ಫೋಟೋಸು ಬೇಕಾಗಿರೋದು ಯಾವಾಗ ನಿಮಗೆ ಅಂದಾಗ, ನೀವು ಒಂದು ಏನು ಪ್ರಾಡಕ್ಟ್ನ ಡೆಲಿವರಿ ತಗೋತೀರೋ ಅದು ಇದಾಗಿ ಸ್ಪಾಯ್ಲ್ ಆಗಿ ಅದನ್ನು ನೀವು ಫೋಟೋ ಹಿಡಿದು ಗ್ಯಾಲ್ರಿಗೆ ಸೇವ್ ಮಾಡಿ ಗ್ಯಾಲ್ರಿಯಿಂದ ಇಲ್ಲಿಗೆ ಪೇಸ್ಟ್ ಮಾಡಬೇಕು ಅಂದಾಗ ಮಾತ್ರ ಅದಕ್ಕೆ ಆ್ಯಕ್ಸಿಸ್ ಬೇಕು. ಅದು ನೆಸೆಸಿಟಿನೇ ಇರಲ್ಲ. ಒಂದು ಕ್ಯಾಮ್ರಾ ಅಲೋ ಕೊಡ್ಕೊಂಡ್ರೆ ಡೈರೆಕ್ಟಾಗಿ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡ್ಬೋದು. ಅಷ್ಟು ಆಪ್ಷನ್ಸ್ ಇದೆ. ಸೊ ಅದನ್ನು ಇಗ್ನೋರ್ ಮಾಡಿ. ಸೊ ಕೆಲವೊಂದು ಕಡೆ ಯಾವುದನ್ನ ಅಲೋ ಕೊಡಬೇಕು, ಯಾವುದನ್ನ ಅಲೋ ಕೊಡಬಾರ್ದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇವಾಗ ಮೈಕ್ರೋಫೋನ್ ಅಲೋ ಕೊಡ್ತೀರಾ, ಸೊ ಇದನ್ನು ಆಲ್ಮೋಸ್ಟ್ ಎಲ್ಲ ಕೇಳಿಸ್ಕೊತಾ ಇರ್ತೀವಿ. ಇವಾಗ ನಾನು ಮಾತಾಡ್ತಿದ್ದೀನಲ್ವ ನಿಮ್ಮ ಹತ್ರ, ಸೊ ನಾನು ಕೆಲವೊಂದು ಆ್ಯಪು ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರತ್ತಂದರೆ, ನೀವು ಇವಾಗೇನು ನೀವು ಹಿಂಗೆ ಸ್ಕ್ರಾಲ್ ಮಾಡಿಬಿಟ್ಟು ಒಂದು ಬ್ಯಾಕ್ಗ್ರೌಂಡಲ್ಲಿ ಬಿಟ್ಟಿರ್ತೀರ ಕೆಲವೊಂದು ಆ್ಯಪ್ಸು, ಅದು ನನ್ನ ಮಾತನ್ನ ಕೇಳಿಸ್ಕೊತಿರ್ಬೋದು. ಸಿಂಪಲ್. ಯಾಕಂದರೆ ಅದರಲ್ಲಿ ಮೈಕ್ರೋಫೋನ್ ಆನ್ ಆಗಿರುತ್ತೆ, ಫೋಟೋಸ್ ಆನಲ್ಲಿರುತ್ತೆ, ಕ್ಯಾಮ್ರಾ ಆನಲ್ಲಿರುತ್ತೆ, ಲೊಕೇಶನ್ ಆನಲ್ಲಿರುತ್ತೆ, ಎಕ್ಸೆಟ್ರಾ. ಅದಕ್ಕೆ ಏನೇನು ಪರ್ಮಿಷನ್ ಕೇಳಿತೋ ಅದನ್ನೆಲ್ಲ ಆನ್ ಮಾಡಿ ಬಿಟ್ಬಿಟ್ಟಿರ್ತೀನಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಬಿಟ್ಬಿಟ್ಟಿದ್ರೆ ಇವಾಗ ಮೈಕ್ರೋಫೋನ್ ಆನಲ್ಲಿರುತ್ತೆ. ಹಿಂದೆ ಇವಾಗ ಯೂಟ್ಯೂಬ್ ಆನಲ್ಲೈತೆ, ನಾನು ಯೂಟ್ಯೂಬ್ ನೋಡ್ತಿದ್ದೆ, ನೆಟ್ಫ್ಲಿಕ್ಸಲ್ಲೂ ನನ್ನ ಪ್ರಕಾರ ಮೈಕ್ರೋಫೋನ್ ಆನ್ ಮಾಡಿರ್ಬೋದು ನಾನು. ಅದು ಬಿಟ್ಟರೆ ಇನ್ಸ್ಟಾಗ್ರಾಮು ನೋಡಿ, ಇವಾಗ ಮ್ಯಾಟ್ರಿಗೆ ಬರ್ತೀನಿ ನೋಡಿ. ಇನ್ಸ್ಟಾಗ್ರಾಮು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಓಡ್ತಾ ಇರುತ್ತೆ. ಯಾಕಂದರೆ ರೀಲ್ಸ್ ಅವಾಗ ನೋಡ್ತಾ ಇರ್ತೀನಿ, ಬ್ಯಾಕ್ಗ್ರೌಂಡಲ್ಲಿ ಇದ್ದೇ ಇರುತ್ತೆ. ಅದು ಬ್ಯಾಕ್ಗ್ರೌಂಡಲ್ಲಿ ಇದ್ದಾಗ ಅದಕ್ಕೆ ಮೈಕ್ರೋಫೋನ್ ಆನ್ ಮಾಡಿರ್ತೀವ. ಸೊ ಇವಾಗ ನಾನು ಏನು ಮಾತಾಡ್ತಿದ್ದೀನಿ, ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅದು ಕೇಳಿಸ್ಕೊತಿರ್ಬೋದು. ಅದ್ರ ಮೇಲೂ ಅದು ಆಲ್ಗರಿದಮ್ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಓಕೆ, ಇವ್ನಿಗೆ ಇದಿಷ್ಟ ಆಯ್ತೈತಿ, ಇದು ಎಕ್ಸೆಟ್ರಾ. ನೆಕ್ಸ್ಟ್ ನಾನು ಇವಾಗ ನಿಮ್ಮ ಇದನ್ನು ಸ್ಟಾಪ್ ಮಾಡಿಬಿಟ್ಟು ಓಕೆ ಫೈನ್, 1-2 ನಿಮಿಷ ರಿಲ್ಯಾಕ್ಸ್ ಆಗೋಣ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನನಗೆ ಬರೋ ನೆಕ್ಸ್ಟ್ ಮೆಸೇಜ್ ನಾನೇನು ಮಾತಾಡಿದ್ನೋ ಇಲ್ಲಿ ಅದ್ರ ಬಗ್ಗೆ ಬರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಶೂ ಬಗ್ಗೆ ಮಾತಾಡ್ತಿದ್ದೀನಿ, ನಾನು ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಶೂ ಬಂದಿದ ತಕ್ಷಣ ನಾನೇನು ಅನ್ಕೊಬಿಡ್ತೀನಿ, ವಾಟ್ ಎ ಮಿರಾಕಲ್, ಏನು ಗುರು ಇದು ನೆಕ್ಸ್ಟ್ ಲೆವೆಲು. ನಾನು ಶೂ ಬಗ್ಗೆ ಮಾತಾಡಿದೆ, ಇಮಿಡಿಯೇಟಾಗಿ ಶೂ ಬಂದ್ಬಿಡ್ತು. ಹೆಂಗೆ ಗೊತ್ತು ಗುರು? ನೀನು ಮೈಕ್ರೋಫೋನ್ ಆನ್ ಮಾಡಿದ್ಯಾ, ಅದು ಆಲ್ಮೋಸ್ಟು ಮೈಕ್ರೋಫೋನು ಆ್ಯಕ್ಸಿಸ್ ತಗೊಂಡಿರುತ್ತೆ ಆಲ್ಗರಿದಮ್ಮು, ನೀನು ಮಾತಾಡ್ತಾ ಇರೋದೆಲ್ಲ ಅದು ಕೇಳಿಸ್ಕೊತೈತೆ. ಸಿಂಪಲ್ ಮ್ಯಾಟ್ರ್ ಇವೆಲ್ಲ, ಆಯಿತಾ? ಅದಕ್ಕೋಸ್ಕರ ಇವಾಗ ಟೆಕ್ನಾಲಜಿ ಗೈಸ್ ಹೆಂಗೆ ಬೆಳೀತಿದೆ ಅಂದರೆ, ನೀವು ಏನೇ ಮಾಡಿದ್ರೂ ತಪ್ಪು ಮಾಡಿದ್ರೆ ಎಸ್ಕೇಪ್ ಆಗೋಕ್ಕೆ 0.0001% ಚಾನ್ಸಸ್ ಇರೋದು ಅಷ್ಟೇ. ಅದು ನಿಮ್ಮ ಲಕ್ ಮೇಲೂ ಹೋಗುತ್ತೆ ಕೆಲವೊಂದು ಟೈಮು. ಯಾಕೆ ಅಂದರೆ, ನಾನು ಹೇಳಿದ್ನಲ್ಲ, ಈ ಥರ ಎಲ್ಲದನ್ನು ಪ್ರತಿಯೊಂದೂ ನಿಮ್ಮ ಟ್ರ್ಯಾಕ್ ಆಯ್ತಾ ಇರುತ್ತೆ. ನಿಮ್ಮ ಡೀಟೇಲ್ಸ್ ಪ್ರತಿಯೊಂದೂ ಸ್ಟೋರ್ ಆಯ್ತಾ ಇರುತ್ತೆ, ಪ್ರತಿಯೊಂದು ಟ್ರ್ಯಾಕ್ ಆಯ್ತಾ ಇರುತ್ತೆ. ನಿಮ್ಗೆ ಹೆಂಗಾದರೂ ಮಾಡಿ ಏನೋ ಒಂದು ಮಾಡಿರ್ತೀರ ನೀವು ಅಂದಾಗ, ನಿಮ್ನ ಹೆಂಗಾರ ಮಾಡಿ ಹಿಡಿದಾಕಬೇಕು ಅಂದರೆ ಆರಾಮಾಗಿ ಹಿಡ್ದಾಕ್ಬೋದು. ಗೈಸ್ ಇವಾಗಿಂದು ಹೇಳ್ತೀನಿ ಕೇಳಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಬ್ಬ ಮನುಷ್ಯ ಅವನ ಕೈಯಲ್ಲಿ ಒಂದು ಮೊಬೈಲ್ ಇಲ್ದಿರ ಯಾವುದೇ ಕಾರಣಕ್ಕೂ ಇರ್ತಾ ಇಲ್ಲ. ಅದಾದಮೇಲೆ ಇವಾಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತೀನಿ. ಅವನು 10 ಸೆಕೆಂಡ್ ಕೂಡ ಮೊಬೈಲ್ ಬಿಟ್ಟು ಇರ್ತಾ ಇಲ್ಲ. ಸೊ ಅವ್ನಿಗೆ ಏನು ಪರ್ಸ್ನಲ್ ಮೊಬೈಲು ಅಂತ ಹ್ಯಾಂಡಲ್ ಮಾಡ್ತಿರ್ತಾನಲ್ಲ, ಅದು 24/7 ಅವ್ನ ಪಕ್ಕನೇ ಇರಬೇಕು. ಅವ್ನು ಚಾರ್ಜ್ಗೆ ಹಾಕಿದ್ರೂ ಕೂಡ ಅದ್ರ ಮೇಲೆ ಒಂದು ಕಣ್ಣಿರುತ್ತೆ. ಅದ್ರ ಜೊತೆ ಏನೋ ಒಂಥರ ಅವ್ನಿಗೆ ಫೀಲ್ ಆಯ್ತಾ ಇರುತ್ತೆ, ನಾನೇನೋ ಮಿಸ್ ಮಾಡ್ಕೊತಾ ಇದ್ದೀನಿ.
ನಾನೇನೋ ಮಿಸ್ ಮಾಡ್ಕೊತಾ ಇದ್ದೀನಿ, ನನಗೇನೋ ಆಯ್ತೈತೆ ಅನ್ನೋದೊಂದು ಅವ್ನಿಗೆ ಫೀಲ್ ಆಗುತ್ತೆ. ಅವಾಗ ಏನು ಮಾಡ್ತಾನೆ, ಹೋಗಿ ಪಕ್ಕದಲ್ಲೇ ಇರ್ತಾನೆ. ಅದಾದಮೇಲೆ ಚಾರ್ಜ್ ಆಗಿದ ತಕ್ಷಣ ಇಮಿಡಿಯೇಟಾಗಿ 95% ಆಗ್ತಿದ್ದಂಗೆ ಬಿಚ್ಚಿ ಎತ್ಕೊತಾನೆ, ನನ್ನ ಜೊತೇಲಿ ಹಿಡ್ಕೊತಾನೆ, ಎಲ್ಲಿಗೆ ಹೋದ್ರೆ ಅಲ್ಲಿ ಕ್ಯಾರಿ ಮಾಡ್ತಾನೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಮೋಷನ್ಗೆ ಹೋಗ್ಬೇಕು ಅಂದ್ರೂ ಕ್ಯಾರಿ ಮಾಡ್ತಾನೆ, ರಿಸಸ್ಗೆ ಹೋಗ್ಬೇಕು ಅಂದ್ರೂ ಕ್ಯಾರಿ ಮಾಡ್ತಾನೆ, ಎಲ್ಲಾರ ಆಚೆ ಹೋಗ್ಬೇಕು ಮಲಗಬೇಕು ಅಂದ್ರೂ ಪಕ್ಕದಲ್ಲಿ ದಿಮ್ ಕೆಳಗಡೆ ಅಥವಾ ಪಕ್ಕದಲ್ಲಿ ಇಟ್ಕೊಂಡೆ ಮಲಗಬೇಕು. ಅವ್ನಿಗೆ ಅವಾಗಲೇ ಒಂದು ಸ್ವಲ್ಪ ರಿಲ್ಯಾಕ್ಸು. ಅದು ಬಿಟ್ಟು ಎಲ್ಲೋ ಚಾರ್ಜ್ಗೆ ಹಾಕ್ಬಿಟ್ಟು ಎಲ್ಲೋ ಮಲಗ್ತೀನಿ ಅಂದರೆ ತುಂಬ ಕಡಿಮೆ ಜನ ಇದು ಮಾಡ್ತಾರ ಅಂಥದ್ದು. ಕಡಿಮೆ ಜನ ಅಂದರೆ ಏನು ಅಂದರೆ, ಬೇರೆ ಏನು ಆಪ್ಷನ್ ಇಲ್ಲ ಅವ್ರ ರೂಮಲ್ಲಿ, ಆ ಥರ ಆಪ್ಷನ್ ಇಲ್ಲ, ಚಾರ್ಜಿಂಗ್ ಇದಿಲ್ಲ, ಪಾಯಿಂಟ್ ಇಲ್ಲ ಅಂದಾಗ ಹಾಲಲ್ಲಿ ಪಾಯಿಂಟ್ಗೆ ಚಾರ್ಜ್ಗೆ ಹಾಕ್ಬಿಟ್ಟು ಅದು ಏನು ವೈಬ್ರೇಟು ಸೈಲೆಂಟ್ ಮಾಡಿ ಹಾಕಿ ಅದಾದಮೇಲೆ ಹೋಗಿ ಮಲಗಿ ಬೆಳಗ್ಗೆ ಬಂದು ಇದು ಮಾಡ್ಕೊಳ್ಳೋ ಅಂಥದ್ದು. ಸೊ ಈ ರೀತಿ ಒಂದು ನಡೀತಾ ಇರೋದ್ರಿಂದ ಪ್ರತಿಯೊಂದೂ ನಿಮ್ಮ ಟ್ರ್ಯಾಕಿಂಗ್ ಆಗ್ತಾನೆ ಇರುತ್ತೆ ಗೈಸ್. ಸೊ ಹುಷಾರಾಗಿರ್ರಿ. ನಾನು ಈ ವಿಡಿಯೋ ಮಾಡ್ತಿರೋ ಒಂದೇ ಉದ್ದೇಶ, ಒಂದು ಕ್ಲಾರಿಟಿ ಸಿಗಲಿ ಅಂತ. ಆಮೇಲೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ನು ಯಾರು ನೋಡ್ತಾರೋ ಅವ್ರಿಗೆ ಅರ್ಥ ಆಗಬೇಕು ನನ್ನ ವೀಡಿಯೋಸು. ಅದು ಬಿಟ್ಟು ಓಕೆ ನನ್ನ ವೀಡಿಯೋಸು ಬರೀ ಹೈ ಗ್ರೇಡು ಲೋ ಗ್ರೇಡು ಇಂಥವ್ರಿಗೆ ಅರ್ಥ ಆಗಬೇಕು ಅಂತಲ್ಲ, ಯಾರು ನೋಡಿದ್ರೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹುಷಾರಾಗಿರ್ರಿ ಗೈಸ್. ನಾನು ಹೇಳೋಕೆ ಹೊರಟಿರೋದು ಒಂದೇ. ಸೊ ಈ ವಿಡಿಯೋ ಮುಖಾಂತರ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಗಂಟೆ ಯಾರು ನೋಡಿದ್ದೀರೋ, ಒಂದು ಆ್ಯಪ್ ಡೌನ್ಲೋಡ್ ಮಾಡ್ತೀರಾ ಅಥವಾ ಒಂದು ವೆಬ್ಸೈಟಿಗೆ ಲಾಗಿನ್ ಆಗ್ತಾಯಿದ್ದೀರಾ, ಅದಕ್ಕೆ ಏನೋ ಒಂದು ಪರ್ಮಿಷನ್ಸ್ಗಳು ಕೇಳ್ತೈತೆ ಅಂದಾಗ ನಿಮಗೆ ಒಂದು ಬೇಸಿಕ್ ನಾಲೆಡ್ಜ್ ಇದ್ದೇ ಇರುತ್ತೆ. ಇವಾಗ ಈ ಆ್ಯಪ್ಗೆ ನಾನು ಏನೇನು ಅಲೋ ಕೊಡ್ಬೋದು ಅಷ್ಟನ್ನು ಮಾತ್ರ ಅಲೋ ಕೊಡಿ, ಸಿಂಪಲ್ಲು. ಸೊ ನಾನು ಏನೇನೆಲ್ಲ ಅಲೋ ಕೊಡಬಾರ್ದು ಅಂತ ಯಾರಿಗಾರ ಕನ್ಫ್ಯೂಷನ್ಸ್ ಇದ್ದರೆ ಗೈಸ್, ಇವಾಗ ಆ್ಯಪು ಯೂಸ್ ಆಗೋಕ್ಕೆ ಮೇಜರಾಗಿ ಏನೇನು ಅಲೋ ಬೇಕೋ ಅದನ್ನು ಮಾತ್ರ ಅಲೋ ಕೊಡಿ. ನನಗೆ ಇವಾಗ ನಾನು ಏನಾರು ಡೆಲಿವರಿ ಡಿಫಾಲ್ಟಾಗಿ ಬಂದುಬಿಟ್ರೆ, ತಪ್ಪಾಗಿ ಬಂದುಬಿಟ್ರೆ, ಡ್ಯಾಮೇಜ್ ಬಂದುಬಿಟ್ರೆ, ಫಾಯಿಲ್ ಅಂದರೆ ಸ್ಪಾಯ್ಲ್ ಆಗಿರೋದು ಬಂದುಬಿಟ್ರೆ ನಾನು ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಕ್ಯಾಮ್ರಾ ಇವಾಗಲೇ ಆನ್ ಮಾಡಿಬಿಡಿ, ಕ್ಯಾಮ್ರಾ ಆಫ್ ಮಾಡಿ. ಅದು ಹಾಕೋದೇ 26 30 ಒಂದು ಸತಿನೋ 2 ಸತಿನೋ ಅಷ್ಟೇ. ಸೊ ಅದಾದಾಗ ಹೋಗಿ ಪರ್ಮಿಷನ್ಸ್ ಇದಕ್ಕೆ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ಗೆ ಹೋಗಿ ಆ್ಯಪ್ಗೆ ಹೋಗಿ ಪರ್ಮಿಷನ್ಸ್ಗೆ ಹೋಗಿ, ಸೊ ಅಲ್ಲಿ ಪರ್ಮಿಷನ್ನ ನೀವು ಕ್ಯಾಮ್ರಾನ ಆನ್ ಮಾಡ್ಕೊಂಡ್ರೆ ಸಾಕು, ಟಕ್ 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 ಕ್ಯಾಮ್ರಾ ಆಫ್ ಮಾಡಿ, ಮುಗೀತು. ಇವಾಗ ಎಷ್ಟೋ ಜನರು ಇವಾಗ ಈ ಕೆಲವೊಂದು ಇನ್ನೂ ಒಂದು ಹೇಳ್ಬಿಡ್ತೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಇದನ್ನು ನೋಡಿದವರು. ಸೊ ಎಷ್ಟೋ ಜನ ನನ್ನ ವೀಡಿಯೋ ಹೆಂಗೆ ಲೀಕ್ ಆಯಿತು, ನನ್ನ ವೀಡಿಯೋ ಇದು ಲೀಕ್ ಆಗಿಬಿಟ್ಟಿದೆ, ನನ್ನ ವೀಡಿಯೋ ಹೆಂಗೆ, ಏನು ಕತೆ, ಯಾವ ಥರ, ನಾನು ಏನು ವೀಡಿಯೋನೇ ಮಾಡಿಲ್ಲ, ನಾನು ಇಷ್ಟೊಂದು ಇದು ಮಾಡಿಲ್ಲ, ಎಲ್ಲೋಗಿದೆ. ನಿಮ್ಮ ಒಂದು ಮೊಬೈಲಿಂದನೇ ನಿಮ್ಮ ವೀಡಿಯೋಸ್ ಲೀಕ್ ಆಗ್ತಾ ಇರುತ್ತೆ. ಸೊ ಎಸ್ಪೆಷಲಿ ಇದನ್ನು ಲೇಡೀಸು ಮತ್ತು ಹುಡುಗಿರಿಗೆ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಒಂದು ಮೊಬೈಲಿಂದನೇ ನಿಮ್ಮ ಒಂದು ಪರ್ಸ್ನಲ್ ವೀಡಿಯೋಸು, ಪ್ರೈವೇಟ್ ವೀಡಿಯೋಸು ಲೀಕ್ ಆಯ್ತಾ ಇರುತ್ತೆ. ಅದು ಹೆಂಗೆ ಅಂದರೆ, ನೀವು ಕೆಲವೊಂದು ಟೈಮು ನೀವೇನು ರೆಕಾರ್ಡ್ ಮಾಡಿ ಸೇವ್ ಮಾಡ್ಕೊತೀರಾ. ಸೊ ಸೇವ್ ಮಾಡ್ಕೊಂಡಾಗ ನೀವೇನು ಮಾಡ್ತೀರಾ, ಇದು ನನ್ನ ಫಸ್ಟ್ ಮೆಮೊರಿ ಚೆನ್ನಾಗಿರಬೇಕು, ಇದು ನನಗೆ ಇದಿರಬೇಕು ಅಂದ್ಬಿಟ್ಟು ಏನು ಮಾಡ್ತೀರಾ, ಗೂಗಲ್ ಫೋಟೋಸ್ಗೆ ಹಾಕ್ತೀರಾ. ಸೋಷಲ್ ಮೀಡಿಯಾ ಅದೊಂಥರ ಆನ್ಲೈನ್ ಇದ್ದಂಗೆ ಹೋಯ್ತು. ಒಂದು ಫಸ್ಟು ನೀವು ಅಲ್ಲಿ ಮುಗೀತು ಕತೆ. ಅದಾದಮೇಲೆ ಓಕೆ ನಾನು ಗೂಗಲ್ ಫೋಟೋಸ್ಗೆ ಹಾಕಿಲ್ಲ, ಮೊಬೈಲಲ್ಲೇ ಇಟ್ಟಿದ್ದೀನಿ, ನಾನು ಆನ್ಲೈನ್ಗೆ ಎಲ್ಲೂ ಅಪ್ಲೋಡ್ ಮಾಡಿಲ್ಲ, ಆನ್ಲೈನ್ಗೆ ಎಲ್ಲೂ ಕೊಟ್ಟಿಲ್ಲ. ಫೋಟೋಸ್ ಅಲೋ ಕೊಟ್ಟಿದ್ದೀರಾ ಎಷ್ಟೋ ಆ್ಯಪ್ಸಲ್ಲಿ, ಅದನ್ನು ನೆನ್ಪಿಟ್ಕೊಳ್ಳಿ. ಫೋಟೋಸು ಗಿವ್ ಪರ್ಮಿಷನ್ ಫಾರ್ ಫೋಟೋಸ್ ಆ್ಯಂಡ್ ಗ್ಯಾಲರಿ ಅಂತ ಆಪ್ಷನ್ ಇದ್ದಾಗ ಪರ್ಮಿಷನ್ ಅಲೋ ಮಾಡಿರ್ತೀರ, ಎಷ್ಟೋ ಆ್ಯಪ್ಸು ಕೊಟ್ಟಿರ್ತೀರಾ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಸೆಕೆಂಡು ಓಕೆ, ಅದನ್ನು ಮೀರೋಣ. ಈಗ ನೀವು ಒಂದು ಮೊಬೈಲ್ನ ಸರ್ವಿಸ್ ಸೆಂಟ್ರಿಗೆ ಕೊಟ್ಬಿಟ್ಟು ಬರ್ತೀರಾ, ಹೋಯ್ತು ಮುಗೀತು, ಕೇಳ್ಕತ್ತಮ್ಮ ದುಕಾನ್ ಬಂದು ಅವ್ನು ಸರ್ವಿಸ್ ಮಾಡಬೇಕಾದಾಗ ನಿಮ್ಮ ಮೊಬೈಲ್ನ ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಅಲ್ಲೇ ನಿಂತು ಮಾಡಿಸ್ಕೊಂಡು ವಾಪಸ್ ತರಬೇಕು ಅಂತ ಹೇಳೋಂಥದ್ದು ನಾನು. 1 ಅವರ್ ಆಗುತ್ತೆ ಆಗಲಿ ಪರವಾಗಿಲ್ಲ, ನಿಮ್ಮ ಮೊಬೈಲಲ್ಲಿ ಏನೂ ಆ ಥರದ್ದಿಲ್ವಾ ಪರವಾಗಿಲ್ಲ, ಆದ್ರೂ ನಿಂತ್ಕೊಳ್ಳಿ ಅಲ್ಲಿ. ಆವಾಗ ನೀವು ನಿಂತಿದಾಗ ಒಂದು ಭಯ ಇರುತ್ತೆ, ಓಕೆ ಫೈನ್ ಅಂತ ಬೇಗ ಮುಗಿಸ್ಕೊಡ್ತಾರೆ. ನೀವು ನಿಂತಿಲ್ಲ ಅಂದಾಗ ಬೇಜಾನ್ ಟೈಮ್ ಸಿಕ್ಬಿಡುತ್ತೆ ಅವ್ರಿಗೂ, 4 to 5 hours ಮೇಲೆ ಸಿಕ್ಬಿಡುತ್ತೆ, ಆರಾಮಾಗಿ ಆಟ ಆಡ್ಬಿಡ್ತಾರೆ. ಸೊ ಈ ರೀತಿ ಆಗೋ ಅಂಥದ್ದು ಓಕೆನಾ. ಇದು ಒಂದು ನೆಕ್ಸ್ಟ್ ಲೆವೆಲು. ಅದಾದಮೇಲೆ ನಾನು ವೀಡಿಯೋನೇ ಮಾಡಿಲ್ಲ ಗುರು, ನಾನು ಆ ಥರ ವೀಡಿಯೋಸೇ ಇಡಲ್ಲ, ಹೆಂಗುರು ಆಗೋಯ್ತು ಗುರು. ನೀನು ಕ್ಯಾಮ್ರಾ ಕೂಡ ಎಲ್ಲದಕ್ಕೂ ಪರ್ಮಿಷನ್ ಕೊಟ್ಟಿದ್ಯಾ ಗುರು, ನೀನು ಕ್ಯಾಮ್ರಾ ಆನ್ ಮಾಡು, ನಾನು ಆನಲ್ಲಿದ್ದಾಗೆಲ್ಲ ಆನ್ ಮಾಡ್ಕೊಂತ ಪರ್ಮಿಷನ್ ಕೊಟ್ಟಿದ್ಯಾ, ನೀನೇ ಅಲೋ ಕೊಟ್ಟಿದ್ಯಾ. ಕೆಲವೊಂದು ವೆಬ್ಸೈಟ್ಸ್ಗಳಿಗೆ ಹೋದಾಗ ಅಲ್ಲಿ ನೋಡ್ದಿರ ಅಲೋ ಕೊಟ್ಬಿಟ್ಟಿರ್ತೀಯ, ಆವಾಗ ನಿಮ್ಮ ಕ್ಯಾಮ್ರಾ ಕಂಟ್ರೋಲ್ ಅವ್ರಿಗೆ ಕಂಪ್ಲೀಟಾಗಿ ಆ್ಯಕ್ಸಿಸ್ ಇರುತ್ತೆ. ಸೊ ನೀವೆಲ್ಲಾರ ಹೋಗಿ ಸಾಂಗ್ ಕೇಳಬೇಕು, ಸಾಂಗ್ ಹಾಕ್ಬಿಟ್ಟು ಇಟ್ಟಿರ್ತೀರಾ, ಕ್ಯಾಮ್ರಾ ಇಟ್ಟಿರ್ತೀರ, ಅಥವಾ ನೀವು ಹಿಂಗಿಟ್ಟಿದ್ರು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ಆದಾಗ ಸೊ ವೀಡಿಯೋಸ್ಗಳು ಬರೋ ಅಂಥದ್ದು
ಅದಕ್ಕೋಸ್ಕರ ಹುಷಾರಾಗಿರ್ರಿ. ಎಸ್ಪೆಷಲಿ ಇದು ಹುಡುಗಿರಿಗೆ ಹೇಳ್ತಾರೆ ಅಂಥದ್ದು. ನಿಮ್ಮ ಒಂದು ಪರ್ಸ್ನಲ್ ಜಾಗನ ಪರ್ಸ್ನಲಾಗಿ ಇಡಿ. ಅದಾದಮೇಲೆ ಕ್ಯಾಮ್ರಾ ಇವಾಗ ಯಾವ ಥರ ಆ್ಯಕ್ಸಿಸ್ ಬರ್ತಿದೆ ಅಂದರೆ ಮೊಬೈಲಲ್ಲೇ ಕ್ಯಾಮ್ರಾ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಇದರಲ್ಲಿ ಹೋಗ್ಬಿಟ್ಟು ನೀವು ಸ್ಲೈಡ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಡೇಟಾ ಎಲ್ಲ ಆಪ್ಷನ್ಸ್ ಬರುತ್ತಲ್ಲ, ಅಲ್ಲೇ ಕ್ಯಾಮ್ರಾ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ನೀವು ಆರಾಮಾಗಿ ಹೋಗಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ಆಮೇಲೆ ಆ್ಯಪಲ್ ಅವರು ತುಂಬ ಸೆಕ್ಯೂರಿಟಿ ಇರುತ್ತೆ, ಐಫೋನ್ ಅವರು ಯಾವುದೇ ಕಾರಣಕ್ಕೂ ಈ ಥರ ಒಂದು ಇದಕ್ಕೆ ಪರ್ಮಿಷನ್ ಕೊಡಲ್ಲ. ಸೊ ಅದಕ್ಕೋಸ್ಕರ ಸೇಫ್, ಒಂದು 80-90% ಸೇಫ್ ಅಂತ ಹೇಳ್ಬೋದು ಆ್ಯಪಲ್ ಯೂಸರ್ಸ್ಗೆ. ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅಂದರೆ ಐಫೋನು, ಮ್ಯಾಕು ಈ ಥರ ಯೂಸರ್ಸ್ಗೆ. ಆ್ಯಂಡ್ರಾಯ್ಡ್ ಯೂಸರ್ಸ್ ಒಂದು ಸ್ವಲ್ಪ ಹುಷಾರಾಗಿರ್ರಿ. ಸೊ ನಾನು ಕೇಳೋದಾದರೆ 30-40% ಅಷ್ಟೇ ಸೇಫ್ ಆಗಿರೋದು ನೀವು. ಇನ್ನು ಬಿಟ್ಟಿದ್ದೆಲ್ಲ ಆಲ್ಮೋಸ್ಟ್ ನೆಕ್ಸ್ಟ್ ಎಕ್ಸೆಟ್ರಾ. ಸೊ ಈ ರೀತಿ ಎಲ್ಲ ಆ್ಯಕ್ಸಿಸ್ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಆಟಗಳು ಆಡೋದು ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತೇನೆ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬೈ, ಸೈನಿಂಗ್ ಆಫ್ ಗೈಸ್, ಬೈ ಗೈಸ್.